ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ನಾವು ನಾಗಮಹಾಶಯರ ಕಥೆಯನ್ನು ನೋಡುತ್ತಾ ಇದ್ದೆವು. ನಾಗಮಹಾಶಯರು ಮತ್ತು ಸುರೇಶಚಂದ್ರ ದತ್ತ ಎರಡನೆಯ ಬಾರಿ ಶ್ರೀರಾಮಕೃಷ್ಣರ ಬಳಿಗೆ ಬರುತ್ತಾರೆ. ನಾಗಮಹಾಶಯರ ಮನಸ್ಸಿನಲ್ಲಿ ಇವರು ಯಾರಿರಬಹುದು? ಇವರು ಮಹಾತ್ಮರೋ, ಸಿದ್ಧ ಪುರುಷರೋ, ಸಂತರೋ, ಯಾರಿರಬಹುದು ಎಂದು ಅದೇ ವಿಚಾರ ನಡೆಯುತ್ತಾ ಇದ್ದಿತು. ಶ್ರೀರಾಮಕೃಷ್ಣರ ಸಮೀಪಕ್ಕೆ ಬಂದೊಡನೆ ಶ್ರೀರಾಮಕೃಷ್ಣರು ಅತ್ಯಂತ ಸಂತೋಷಪಟ್ಟರು. ನೀವು ಬಂದಿರಾ, ಒಳ್ಳೆಯದೇ ಆಯಿತು, ನಾನು ನಿಮ್ಮನ್ನೇ ಕುರಿತು ನೆನಪಿಸಿಕೊಳ್ಳುತ್ತಾ ಇದ್ದೆ ಎಂದು ಅತ್ಯಂತ ಆತ್ಮೀಯ ಸ್ವಾಗತವನ್ನು ಕೋರಿದರು. ಬಳಿಕ ಎಂದಿನಂತೆ ಅವರಿಬ್ಬರನ್ನು ಪಂಚವಟಿಗೆ ಧ್ಯಾನಕ್ಕೆ ಕಳುಹಿಸಿದರು. ಮರಳಿ ಬಂದ ಮೇಲೆ ಶ್ರೀರಾಮಕೃಷ್ಣರು ನಾಗಮಹಾಶಯರಿಗೆ, ನೀವು ಅತ್ಯಂತ ಉನ್ನತ ಅವಸ್ಥೆಯಲ್ಲಿ ಇದ್ದೀರಾ, ನಿಮಗೆ ಚಿಂತೆ ಏಕೆ ಎಂದು ಧೈರ್ಯವನ್ನು ತುಂಬಿದರು. ಶ್ರೀರಾಮಕೃಷ್ಣರು ನಾಗಮಹಾಶಯರಿಗೆ ತಮ್ಮ ಸೇವೆಯನ್ನು ಮಾಡಲು ಅವಕಾಶವನ್ನು ಕೊಟ್ಟರು. ಅವರ ಚೌಕವನ್ನು ಮಡಚಿ ಇಡುವುದು, ಅವರ ಹೂಜಿಯಲ್ಲಿ ನೀರು ತುಂಬುವುದು ಇತ್ಯಾದಿ. ಅದರಿಂದ ನಾಗಮಹಾಶಯರಿಗೆ ಬಹಳ ಸಂತೋಷವಾಯಿತು. ಆದರೆ ಅವರು ತಮ್ಮ ಪಾದಧೂಳಿಯನ್ನು ನೀಡಲಿಲ್ಲವಲ್ಲ ಎಂಬ ಒಂದು ನೋವು ಮನಸ್ಸಿನಲ್ಲಿ ಉಳಿದುಕೊಂಡಿತ್ತು. ಇದು ಎರಡನೆಯ ಭೇಟಿ. ಮೂರನೆಯ ಭೇಟಿಯಲ್ಲಿ ನಾಗಮಹಾಶಯರು ಒಬ್ಬರೇ ದಕ್ಷಿಣೇಶ್ವರಕ್ಕೆ ಬರುತ್ತಾರೆ. ಶ್ರೀರಾಮಕೃಷ್ಣರು ಅವರನ್ನು ಅತ್ಯಂತ ಪ್ರೇಮದಿಂದ ಬರಮಾಡಿಕೊಂಡರು. ಶ್ರೀರಾಮಕೃಷ್ಣರು ತಮ್ಮ ಕಾಲನ್ನು ತೋರಿಸುತ್ತಾ, ನೀವು ವೈದ್ಯರಲ್ಲವೇ, ನನ್ನ ಕಾಲಿಗೆ ಏನಾಗಿದೆ ನೋಡಿ ಎಂದು ಹೇಳಿದರು. ನಾಗಮಹಾಶಯರು ಮತ್ತೆ ಮತ್ತೆ ಪರೀಕ್ಷೆ ಮಾಡಿ ನೋಡಿ, ಇಲ್ಲ ಸ್ವಾಮಿ, ತಮ್ಮ ಕಾಲಿಗೆ ಏನೂ ತೊಂದರೆಯಾಗಿಲ್ಲ ಎಂದು ಹೇಳಿದಾಗ ಶ್ರೀರಾಮಕೃಷ್ಣರು ಸ್ವಲ್ಪ ಬೇಸರಗೊಂಡವರಂತೆ, ಸರಿಯಾಗಿ ಪರೀಕ್ಷೆ ಮಾಡಿ ನೋಡಬಾರದೇನೋ ಎಂದು ಉದ್ಗರಿಸಿದರು. ಈಗ ನಾಗಮಹಾಶಯರಿಗೆ ಹೊಳೆಯಿತು, ಇದು ತಮ್ಮ ಮೇಲೆ ಹರಿಸುತ್ತಿರುವ ಅಯಾಚಿತ ಕೃಪೆ. ಅವರು ಅತ್ಯಂತ ಆನಂದದಿಂದ ಆ ಪಾದಗಳನ್ನು ಎತ್ತಿಕೊಂಡು ಮತ್ತೆ ಮತ್ತೆ ತಮ್ಮ ತಲೆಯ ಮೇಲೆ, ಎದೆಯ ಮೇಲೆ ಇಟ್ಟುಕೊಳ್ಳುತ್ತಾರೆ. ನಾಗಮಹಾಶಯರಿಗೆ ಅಪಾರ ಆನಂದವಾಗಿತ್ತು. ಹೀಗೆ ಶ್ರೀರಾಮಕೃಷ್ಣರು ತಮ್ಮ ಭಕ್ತನ ಮನೋರಥವನ್ನು ಈಡೇರಿಸಿದರು. ನಾಗಮಹಾಶಯರು ಒಂದೆರಡು ಬಾರಿ ದಕ್ಷಿಣೇಶ್ವರಕ್ಕೆ ಭೇಟಿಯನ್ನು ನೀಡುವಷ್ಟರಲ್ಲಿ ಅವರಿಗೆ ಶ್ರೀರಾಮಕೃಷ್ಣರು ಅವತಾರ ಎಂಬ ವಿಷಯದಲ್ಲಿ ಪೂರ್ಣ ನಂಬಿಕೆ ಉದಿಸಿತು. ಅವರು ಹೇಳುತ್ತಾರೆ, ನಾನು ದಕ್ಷಿಣೇಶ್ವರಕ್ಕೆ ಒಂದೆರಡು ಬಾರಿ ಹೋಗಿ ಬರಲಿಕ್ಕಿಲ್ಲ, ಅಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಗುಪ್ತ ರೂಪದಿಂದ ದಿವ್ಯವಾದ ಲೀಲೆಯನ್ನು ಆಡುತ್ತಿದ್ದಾನೆ ಎಂದು ನನಗೆ ಅರಿವಿಗೆ ಬಂದಿತು. ನಿಮಗೆ ಅದು ಹೇಗೆ ಗೊತ್ತಾಯಿತು ಎಂದು ಯಾರಾದರೂ ಕೇಳಿದರೆ ನಾಗಮಹಾಶಯರು ಹೇಳುತ್ತಿದ್ದರು, ನಾನೊಬ್ಬ ದಡ್ಡ, ನನಗೆ ಅದೆಲ್ಲ ಅರ್ಥವಾಗಲಿಕ್ಕೆ ಹೇಗೆ ಸಾಧ್ಯ? ಅವರೇ ಕೃಪೆದೋರಿ ಅದನ್ನು ತಿಳಿಯಪಡಿಸಿದ್ದರಿಂದ ಮಾತ್ರ ನನಗೆ ಅದನ್ನು ತಿಳಿಯಲು ಸಾಧ್ಯವಾಯಿತು. ಇನ್ನೊಮ್ಮೆ ಶ್ರೀರಾಮಕೃಷ್ಣರು ತಮ್ಮ ಬಳಿ ಬಂದ ನಾಗಮಹಾಶಯರಿಗೆ, ನಿಮಗೆ ಇದರ ಬಗ್ಗೆ ಏನು ಅನ್ನಿಸುತ್ತದೆ? ಇದರ ಬಗ್ಗೆ ಅಂದರೆ ತಮ್ಮ ಬಗ್ಗೆ ಎಂದು ಪ್ರಶ್ನೆಯನ್ನು ಕೇಳಿದರು. ಆಗ ನಾಗಮಹಾಶಯರು, ನಿಮ್ಮ ಕುರಿತು ಸಾಮಾನ್ಯನಾದ ನಾನು ಏನು ಹೇಳುವುದಕ್ಕಿದೆ? ನಿಮ್ಮನ್ನು ನಾವು ಎಲ್ಲಾದರೂ ಅರಿತುಕೊಳ್ಳಲು ಸಾಧ್ಯವೇ? ಆದರೆ ತಮ್ಮ ಕೃಪೆಯಿಂದಲೇ ನಾನು ಕಂಡುಕೊಂಡಿದ್ದೇನೆ, ನೀವು ಅದೇ ಆಗಿದ್ದೀರಿ. ಎಂದರೆ ನೀವು ಸಾಕ್ಷಾತ್ ಭಗವಂತನೇ,
ನಾರಾಯಣನೇ ಆಗಿದ್ದೀರಾ. ಶ್ರೀರಾಮಕೃಷ್ಣರಿಗೆ ಅತ್ಯಂತ ಸಂತೋಷವಾಯಿತು. ಅವರು ಸಂಪ್ರೀತರಾಗಿ ತಮ್ಮ ಪಾದವನ್ನು ನಾಗಮಹಾಶಯರ ಎದೆಯ ಮೇಲೆ ಇಡುತ್ತಾರೆ. ನಾಗಮಹಾಶಯರು ನನ್ನ ಜೀವನ ಧನ್ಯವಾಯಿತು ಎಂಬ ಭಾವದಿಂದ ನೋಡುತ್ತಾರೆ. ಅವರಲ್ಲಿ ಒಂದು ಅದ್ಭುತ ಪರಿವರ್ತನೆಯಾಗಿರುತ್ತದೆ. ಶ್ರೀರಾಮಕೃಷ್ಣರ ಸ್ಪರ್ಶ ಮಾತ್ರದಿಂದ ಅವರಿಗೆ ಜಗತ್ತಿನಲ್ಲಿ ಎಲ್ಲವೂ ಜ್ಯೋತಿರ್ಮಯವಾಗಿದೆ, ಜಗತ್ತಿನ ಪ್ರತಿಯೊಂದು ವಸ್ತುವು ಜ್ಯೋತಿರ್ಮಯವೇ ಆಗಿದೆ ಎಂಬ ಅರಿವು ಉಂಟಾಗುತ್ತದೆ. ಇನ್ನೊಂದು ಬಾರಿ ನಾಗಮಹಾಶಯರು ಶ್ರೀರಾಮಕೃಷ್ಣರ ಬಳಿಗೆ ಹೋಗಿದ್ದಾರೆ. ಅದು ಬೇಸಿಗೆಯ ದಿನ, ಸುಡು ಬಿಸಿಲು, ತುಂಬ ಧಗೆ ಆಗುತ್ತಿದೆ. ಶ್ರೀರಾಮಕೃಷ್ಣರು ಮಧ್ಯಾಹ್ನದ ವೇಳೆಯಲ್ಲಿ ವಿಶ್ರಮಿಸಿಕೊಳ್ಳುತ್ತಾ ನಾಗಮಹಾಶಯರಿಗೆ ಬೀಸಣಿಗೆಯಿಂದ ಗಾಳಿಯನ್ನು ಬೀಸುವಂತೆ ಹೇಳುತ್ತಾರೆ. ನಾಗಮಹಾಶಯರು ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡರು. ಅವರು ಬೀಸಣಿಗೆಯಿಂದ ಗಾಳಿಯನ್ನು ಹಾಕುತ್ತಲೇ ಇದ್ದಾರೆ. ಬಹಳ ಹೊತ್ತು ಹಾಕಿದರು. ಶ್ರೀರಾಮಕೃಷ್ಣರು ನಿದ್ರಿಸುತ್ತಿದ್ದಾರೆ. ಅವರಿಗೆ ಇನ್ನು ಮುಂದೆ ಗಾಳಿಯನ್ನು ಹಾಕಲಿಕ್ಕೆ ಆಗಲ್ಲ ಅನ್ನುವಷ್ಟು ಕೈ ನೋವಾಗಿ ಹೋಯಿತು. ಇನ್ನೇನು ಬೀಸಣಿಗೆ ಕೆಳಕ್ಕೆ ಬೀಳಬೇಕು. ಅಷ್ಟರಲ್ಲಿ ಶ್ರೀರಾಮಕೃಷ್ಣರು, ನೀವು ಗಾಳಿ ಬೀಸಿದ್ದು ಸಾಕು ಬಿಡಿ ಎಂದು ಹೇಳಿದರು. ಹೀಗೆ ಶ್ರೀರಾಮಕೃಷ್ಣರು ನಾಗಮಹಾಶಯರಿಗೆ ತಮ್ಮ ಮಹಿಮೆಯನ್ನು ಸಣ್ಣ ಸಣ್ಣ ಘಟನೆಗಳ ಮೂಲಕ ತಿಳಿಯಪಡಿಸತೊಡಗಿದರು. ನಮಗೆ ತಿಳಿದ ಹಾಗೆ ನಾಗಮಹಾಶಯರು ಹೋಮಿಯೋಪತಿ ಡಾಕ್ಟರ್ ಆಗಿದ್ದರು. ಒಂದು ಸಲ ಅವರು ಶ್ರೀರಾಮಕೃಷ್ಣರ ಹತ್ತಿರ ಬರುವಾಗ ಶ್ರೀರಾಮಕೃಷ್ಣರು ಇನ್ನೊಬ್ಬರ ಹತ್ತಿರ ಮಾತಿನ ನಡುವೆ, ಈ ಡಾಕ್ಟರರು, ವಕೀಲರು, ಮೊಕ್ತ್ಯಾರರು ಇವರಿಗೆ ಯಾವತ್ತೂ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ ಎಂದು ಹೇಳಿಬಿಟ್ಟರು. ಅಷ್ಟೇ ಅಲ್ಲ, ಈ ಡಾಕ್ಟರುಗಳ ಮನಸ್ಸು ಯಾವಾಗಲೂ 4 ಸೀಸೆ ಔಷಧದ ಮೇಲೆ ನಿಂತಿರುತ್ತದೆ. ಅವರು ಅನಂತನಾದ ಭಗವಂತನನ್ನು ಹೇಗೆ ತಾನೇ ಗ್ರಹಿಸಬಲ್ಲರು ಎಂದು ನುಡಿದರು. ನಾಗಮಹಾಶಯರಿಗೆ ಗುರುವಾಕ್ಯದಲ್ಲಿ 100ಕ್ಕೆ 100 ಶ್ರದ್ಧೆ. ಅವರು ಹೇಳುತ್ತಿದ್ದರು, ಶ್ರೀರಾಮಕೃಷ್ಣರು ತಮಾಷೆಗಾಗಿ ಏನನ್ನಾದರೂ ಹೇಳಿದರೂ ಕೂಡ ಅದರಲ್ಲಿ ಬಹಳ ಅರ್ಥವಿರುತ್ತಿತ್ತು. ನನ್ನಂತಹ ಮೂರ್ಖನಿಗೆ ಅದೆಲ್ಲ ಹೇಗೆ ಅರ್ಥವಾಗಲಿಕ್ಕೆ ಸಾಧ್ಯ? ಯಾವಾಗ ಶ್ರೀರಾಮಕೃಷ್ಣರು ಭಗವತ್ ಸಾಕ್ಷಾತ್ಕಾರಕ್ಕೆ ಡಾಕ್ಟರ್ ವೃತ್ತಿ ಅಡ್ಡಿಯನ್ನು ತರುತ್ತದೆ ಎಂದು ಹೇಳಿದರೋ, ಅಷ್ಟೇ ಅಲ್ಲದೆ ಶ್ರೀರಾಮಕೃಷ್ಣರು ಹೇಳಿದಂತೆ ಕೆಲವು ದಿನಗಳಿಂದ ಅವರ ಮನಸ್ಸು ಔಷಧದ ಮೇಲೆಯೇ, ರೋಗಿಯ ಮೇಲೆಯೇ ನಿಂತು ಬಿಡುತ್ತಿತ್ತು. ಅದರಿಂದ ಭಗವಂತನ ಧ್ಯಾನಕ್ಕೆ ಅಡ್ಡಿಯಾಗುತ್ತಿತ್ತು. ಆದ್ದರಿಂದ ಅವರು ಭಗವಂತನ ಸಾಕ್ಷಾತ್ಕಾರಕ್ಕೆ ಅಡ್ಡಿಯಾದ ವೃತ್ತಿಯನ್ನು ತಾನು ಇನ್ನು ಮುಂದೆ ಮಾಡುವುದಿಲ್ಲ ಎಂದು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ನಾಗಮಹಾಶಯರು ಔಷಧಿಯ ಚೀಲವನ್ನು ಮತ್ತು ತಮ್ಮ ವೈದ್ಯಕೀಯ ಗ್ರಂಥಗಳನ್ನು ತೆಗೆದುಕೊಂಡು ಹೋಗಿ ಗಂಗೆಗೆ ಸಮರ್ಪಿಸುತ್ತಾರೆ. ತಾವು ಗಂಗೆಯಲ್ಲಿ ಮಿಂದು ಬರುತ್ತಾರೆ. ಈ ರೀತಿ ಶ್ರೀರಾಮಕೃಷ್ಣರ ಮಾತುಗಳನ್ನು 100ಕ್ಕೆ 100 ಪಾಲಿಸುವುದರಲ್ಲಿ ನಾಗಮಹಾಶಯರು ಯಾವಾಗಲೂ ತತ್ಪರರಾಗಿರುತ್ತಿದ್ದರು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.